ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಫೈನಲಿ ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ ಮುಗ್ದಿದೆ. ಸೊ ಈಗ ಎಲ್ಲರೂ KCET ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಹಿಂದಿನ ವಿಡಿಯೋಸ್ ಅಲ್ಲಿ ಸುಮಾರು ಜನ ಡೌಟ್ಸ್ ಕೇಳ್ತಿದ್ದೀರಾ, ಇಷ್ಟು ಬೋರ್ಡ್ ಮಾರ್ಕ್ಸ್ ಬಂದಿದೆ, ಎಷ್ಟು KCET ಅಲ್ಲಿ ಮಾರ್ಕ್ಸ್ ತೆಗಿಬೇಕು, ಎಷ್ಟು ರ್ಯಾಂಕ್ ಬರುತ್ತೆ ಅಂತ. ಸೊ ಈ ಒಂದು ವಿಡಿಯೋಲಿ ನಿಮ್ಗೆ ಅದು ಕ್ಲಿಯರ್ ಮಾಡ್ತೀನಿ. ಎಷ್ಟು ಬೋರ್ಡ್ ಮಾರ್ಕ್ಸ್ ತೆಗ್ದಿದ್ದೀರಾ, ಎಷ್ಟು KCET ಅಲ್ಲಿ ತೆಗಿಬೇಕು, ಏನ್ ರ್ಯಾಂಕ್ ಬರುತ್ತೆ ಅಂತ. ಸೊ ನಿಮ್ಗೆ ಒಂದು ಈಸಿ ಆಗಿರೋ ಫಾರ್ಮುಲಾ ಹೇಳ್ಕೊಡ್ತೀನಿ. ಇದೊಂದು ಪ್ರಿಡಿಕ್ಷನ್ ಫಾರ್ಮುಲಾ ಅಷ್ಟೇನೆ. ಇಲ್ಲಿ KCET 2025 ಗೆ ನೀವು ಈಸಿಯಾಗಿ ಹೇಗೆ ನಿಮ್ಮ ರ್ಯಾಂಕ್ ಒಂದು ಪ್ರಿಡಿಕ್ಟ್ ಮಾಡಬಹುದು ಅಂತ, ಮತ್ತೆ ನಿಮ್ಗೆ ಒಂದು ಗೋಲ್ ಸೆಟ್ಟಿಂಗು ಸಹ ಈ ವಿಡಿಯೋ ಅರ್ಥ ಆಗುತ್ತೆ. ಎಷ್ಟು KCET ಮಾರ್ಕ್ಸ್ ನ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಸೊ ಅಕಾರ್ಡಿಂಗ್ ಟು ದಟ್ ನೀವು ಪ್ರಿಪೇರ್ ಆಗ್ಬೇಕಂತ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಯಾರ್ಯಾರು KCET ಮತ್ತೆ ಕಾಮೆಟ್ ಗೆ ಎರಡು ಎಕ್ಸಾಮ್ಸ್ ಬರೀತಿದ್ದೀರಲ್ಲ ಅವ್ರಿಗೆ ವಿಡಿಯೋ ಎಂಡ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಸಿಂಪಲ್ ನೀವು ಲಾಜಿಕ್ ಏನ್ ಥಿಂಕ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಬೋರ್ಡ್ಸ್ ನೀವು 300 ಮಾರ್ಕ್ಸ್ ಬರ್ದಿದ್ದೀರಾ. ಇನ್ ದ ಸೆನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಮೂರು ಸೇರಿಸಿ 300 ಮಾರ್ಕ್ಸ್ ತಗೋತಾರೆ. ಸೊ 1 ಪಾಯಿಂಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ 50% ತಗೋತಾರೆ ಇವರು ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಸೊ 50% ಆಫ್ 300 ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ 50% ಆಫ್ 300 ನೀವು ಎಷ್ಟೇ ಒಂದು ತೆಗ್ದಿದ್ದೀರಾ ಮಾರ್ಕ್ಸ್ 300 ಅಲ್ಲಿ, ಅದರದ್ದು 50% ಕನ್ಸಿಡರ್ ಆಗುತ್ತೆ KCET ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಕ್ಕೆ. KCET ಕಡೆ ನೋಡ್ತಾ ಹೋದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ಸಬ್ಜೆಕ್ಟ್ಗೂ ಟೋಟಲ್ ಮಾರ್ಕ್ಸ್ ನೋಡಿದ್ರೆ ನೀವು 180 ಬರುತ್ತೆ. ಸೊ 60 + 60 + 60 180 ಬರುತ್ತೆ, ಹೌದಲ್ವಾ? ಈ 180 ಇದು 50% ಮತ್ತೆ ಕನ್ಸಿಡರ್ ಆಗುತ್ತೆ ನಿಮ್ಮ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಸೊ ಬೋರ್ಡ್ಸ್ 50% ತಗೋತಾರೆ, ಈ PCM KCET ಮಾರ್ಕ್ಸ್ 50% ತಗೋತಾರೆ ಫೈನಲಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಸೊ ಈಗ 180/50 ಮಾಡಿ ನಿಮ್ಗೆ 3.6 ಬರುತ್ತೆ. ಸೊ ಈ ಒಂದು 6 and 3.6 ಈ ಎರಡು ನಂಬರ್ನು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಎಸ್, ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಇರೋದು ಒಂದು ಕರೆಕ್ಟ್ ಆಗಿರೋ ಫಾರ್ಮುಲಾ, ಅಂದ್ರೆ ಇದರಿಂದ ನೀವು ಪ್ರಿಡಿಕ್ಟ್ ಮಾಡಬಹುದು. ಸೊ ಇಲ್ಲಿ ನೋಡಿ ರ್ಯಾಂಕ್ ಬಿಲೋ 10K ಅಂತ ಇನ್ ದ ಸೆನ್ಸ್ ರ್ಯಾಂಕ್ ಬಿಲೋ 10K ಬರ್ಬೇಕಂದ್ರೆ ನೀವು 77 ಅರೌಂಡ್ 75 to 77% ನೀವು ತೆಗಿಬೇಕು ಫೈನಲಿ. ಇದರದ್ದು 50% ಸೇರಿ ಇದರದ್ದು 50% ಸೇರಿ ಏನ್ ಫೈನಲ್ ಪರ್ಸೆಂಟೇಜ್ ಬರುತ್ತೆ ಅದು 77% ಈಕ್ವಲ್ ಇದ್ರೆ ನಿಮ್ಮ ರ್ಯಾಂಕು 10K ಬಿಲೋ ಬರುತ್ತೆ ಅಂತ ಒಂದು ಅಂದಾಜಲ್ಲಿ ನಾವು ಹೇಳ್ಬಹುದು. ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ತಗೋತೀನಿ. ಬೋರ್ಡ್ಸ್ ಅಲ್ಲಿ ಈಗ ಯಾರಾದ್ರೂ 260 ತೆಗ್ದಿದ್ದೀರಾ 300 ಅಲ್ಲಿ. ಸೊ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ 260ನ 6 ಇಂದ ಡಿವೈಡ್ ಮಾಡ್ಬೇಕು. ಈ 6 ಎಲ್ಲಿಂದ ಬಂತು? ಈ 6 ಇಲ್ಲಿ ನೋಡಿ, ನಾವು ಈಗ ತಾನೇ ನಾನು ನಿಮ್ಗೆ ಇಲ್ಲಿ ಹೇಳಿದೀನಿ ಈ 6 ನ ನೆನ್ಪಿಟ್ಕೊಳ್ಳಿ ಅಂತ. ಸೊ 260ನ 6 ಅಲ್ಲಿ ಡಿವೈಡ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ನಿಮ್ಗೆ ಒಂದು ಬರತ್ತಂತ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಪರ್ಸೆಂಟೇಜ್ ನೀವು ತಗೊಳ್ಳಿ. ಆಮೇಲೆ KCET ಫಾರ್ ಎಕ್ಸಾಂಪಲ್ ನೀವು KCET ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಗೆ 180 ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 180 ಅಲ್ಲೂ ಮೂರು ಸೇರಿಸಿ 127 ಬರ್ತಿದೆ. 180 ಇಂದ ಅಂದ್ರೆ 127 ಡಿವೈಡೆಡ್ ಬೈ 3.6 ಮಾಡಿ. ಅಗೇನ್ ಈ 3.6 ಎಲ್ಲಿಂದ ಬಂತು? ಇಲ್ಲಿಂದ. ಈ 3.6 ನಾವು ಡಿರೈವ್ ಮಾಡಿದೀವಿ. ಸೊ ಈ 127/3.6 ಮಾಡಿದ್ರೆ ನಿಮ್ಗೆ 35.277 ಬರುತ್ತೆ. ಸೊ ಈ 35.27% ನ ನೀವು ನೆನಪಿಟ್ಕೊಳ್ಳಿ. ಸೊ ಲಾಸ್ಟ್ ಅಲ್ಲಿ ಏನ್ ಮಾಡಿ ಅಂದ್ರೆ ಈ 43.33 ಪ್ಲಸ್ 35.27 ನ ಎರಡನ್ನೂ ಆಡ್ ಮಾಡಿ ನಿಮ್ಗೆ ಏನ್ ಸಿಗುತ್ತೆ? 78.6% ಬರುತ್ತೆ. ಸೊ ಇನ್ ದ ಸೆನ್ಸ್ ಇಲ್ಲಿ ನೀವು ಆರಾಮ್ಸೆ ಅರ್ಥ ಮಾಡ್ಕೊಳ್ಳಿ. ಈಗ 78.6% ನಿಮ್ದು ಫೈನಲಿ ಬರ್ತಿದ್ರೆ ನಿಮ್ಮ ರ್ಯಾಂಕ್ ಬಿಲೋ 10K ಬರುತ್ತೆ. ರ್ಯಾಂಕ್ ಬರೀ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಪೇಪರ್ ಬರುತ್ತಲ್ವಾ, ಆ ಪೇಪರ್ದು ಎಷ್ಟು ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ಹಾಗೂ ನಿಮ್ಮ ಕಾಂಪಿಟೇಟರ್ಸ್ ಇರ್ತಾರಲ್ವಾ, KCET ಎಕ್ಸಾಮ್ಸ್ ಕ್ಯಾಂಡಿಡೇಟ್ಸ್ ಅವ್ರು ಇರ್ತಾರಲ್ವಾ, ಅವರು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿರ್ತಾರೆ ಎಕ್ಸಾಮ್ದು, ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಬಟ್ ಇದನ್ನ ನೀವು ತಲೆಗೆ ಇಟ್ಕೊಂಡಿರಿ, ಒಂದು ಪ್ರಿಡಿಕ್ಟ್ ನೀವು ಮಾಡಬಹುದು ಈಸಿಯಾಗಿ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಈಗ ನೋಡಿ, ನೀವು ಬೋರ್ಡ್ಸ್ ಅಲ್ಲಿ ಏನಾದ್ರು 260 ತೆಗ್ದಿದ್ದೀರಾ ಅಂದ್ರೆ ಒಂದು ರೇಂಜ್ ಇಟ್ಕೊಳ್ಳಿ ತಲೆಯಲ್ಲಿ. ನೀವು ಅಟ್ ಎನಿ ಕಾಸ್ಟ್ KCET ಅಲ್ಲಿ 120 ಅಥವಾ 127 ತೆಗಿಬೇಕು. ಆಗ ಮಾತ್ರ ನಿಮ್ಮ ರ್ಯಾಂಕ್ ಬಿಲೋ 10K ಬರುತ್ತೆ, ಇಲ್ಲ ಅಂದ್ರೆ ಅಬೌವ್ 10K ಹೋಗುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫಾರ್ಮುಲಾ. ಇದು ಒಂದು ಚಿಕ್ಕ ಶೀಟ್ ಫಾರ್ಮುಲಾ, ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದರದು ಅಂಡ್ ಇದ್ರ ಮೇಲೆ ವರ್ಕ್ ಮಾಡಿ. ಅಂಡ್ ಇವಾಗಿಂದ ನೀವು ಒಂದು ಗೋಲ್ ಸೆಟ್ ಮಾಡಿ, ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ KCET ಅಲ್ಲಿ ನೀವು ಎಷ್ಟು ತೆಗಿಬೇಕಂತ, ಆ ಒಂದು ಗೋಲ್ ಸೆಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ KCET ಅಂಡ್ ಕಾಮೆಟ್ ಗೆ ಎರಡು ಎಕ್ಸಾಮ್ಸ್ ಯಾರ್ಯಾರು ಬರೀತಿದ್ದೀರಾ ಅವ್ರಿಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ. ನೀವೇನಾದರೂ ಕಾಮೆಟ್ಗೆ ಮತ್ತು KCET 2025 ಎರಡು ಎಕ್ಸಾಮು ಬರೀತಿದ್ರೆ, ಆದರೂ ಇನ್ನೊರ್ಗೂ ಏನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಿಮಗೆ ಒಂದು ಮಾಕ್ ಟೆಸ್ಟ್ ಸೀರೀಸ್ನ ಫಾಲೋ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಮ್ಯಾಥಾನ್ಗೋ ಕಡೆಯಿಂದ Quizzer.in ಅಂತ ಒಂದು ವೆಬ್ಸೈಟಲ್ಲಿ ಇವರು ಕಾಮೆಟ್ಗೆ ಮತ್ತು KCET 2025 ಮಾಕ್ ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಮಾಕ್ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಕಾಮೆಟ್ಗೆ ಕಡೆ ನೋಡಿದ್ರೆ 5 years ಆಫ್ ಸಿಲೆಬಸ್ ಮಾಕ್ ಟೆಸ್ಟ್ ಸಿಗುತ್ತೆ, ಮತ್ತು 10 ಕಾಮೆಟ್ಗೆ ಮಾಕ್ ಟೆಸ್ಟ್ ಸಿಗುತ್ತೆ ನಿಮಗೆ. 2015 ಇಂದ 2024 ಕಾಮೆಟ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಮಗೆ ಆಸ್ ಎ ಮಾಕ್ ಟೆಸ್ಟ್ ಪ್ರೊವೈಡ್ ಆಗುತ್ತೆ. ಹಾಗೂ KCET ಕಡೆ ನೋಡಿದ್ರೆ 5 KCET ಕಂಪ್ಲೀಟ್ ಸಿಲೆಬಸ್ ಮಾಕ್ ಟೆಸ್ಟ್ ಇರುತ್ತೆ, ಹಾಗೂ 10 KCET
ಮಾಕ್ ಟೆಸ್ಟ್ 2015 ಇಂದ 2024 ವರೆಗೂ KCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಸ್ ಅ ಮಾಕ್ ಟೆಸ್ಟ್ ನಿಮಗೆ ಕೊಡ್ತಾರೆ. ಸೊ ನೀವು ಮಾಕ್ ಟೆಸ್ಟ್ ಕೊಟ್ಟರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಇದು ನಿಮಗೆ 15 ಮಾಕ್ ಟೆಸ್ಟ್ ಇನ್ ಕಾಮೆಟ್ ಕೆ, 15 ಮಾಕ್ ಟೆಸ್ಟ್ ಇನ್ KCET. ಸೊ ನಿಮಗೆ ಇವೆರಡು ಕಂಬೈನ್ ಆಗಿ ಒಂದೇ ಸೀರೀಸ್ ಅಲ್ಲಿ ಬರುತ್ತೆ. ಮತ್ತೆ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಕಂಪ್ಲೀಟ್ ಇನ್ ಡೆಪ್ತ್ ಅನಾಲಿಸಿಸ್ ರಿಪೋರ್ಟ್ ಸಹ ಕೊಡ್ತಾರೆ, ಅಂದ್ರೆ ಏನೇ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಎಫೆಕ್ಟಿವ್ ಮಾಕ್ ಟೆಸ್ಟ್ ಸೀರೀಸ್. ನೀವು ಇನ್ನೂರು ಏನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಕ್ ಟೆಸ್ಟ್ ನ ಕೊಡಿ. ಸೊ ಈವನ್ ಮಾಕ್ ಟೆಸ್ಟ್ ಸೀರೀಸ್ ನಾನು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಪ್ರಕಾರ ಹೋದ್ರೆ ನಿಮಗೆ ಕೂಪನ್ ಕೋಡ್ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಸೊ ಆ ಲಿಂಕ್ ನ ಅಪ್ಲೈ ಮಾಡಿ ನೀವು ಕೂಪನ್ ಕೋಡ್ ಕಡೆಯಿಂದ ಹೋದ್ರೆ ನಿಮಗೆ 2990 ರೂಪೀಸ್ ಇರೋ ಈ ಒಂದು ಟೆಸ್ಟ್ ಸೀರೀಸ್ ಬರೀ 1490 ಅಲ್ಲಿ ಸಿಗುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ನ ನೀವು ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ನಂದು ಕೂಪನ್ ಕೋಡ್ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಮಾಕ್ ಟೆಸ್ಟ್ ಸೀರೀಸ್. ಆಲ್ ದ ಬೆಸ್ಟ್.